Hello everybody. In this video I am going to explain problems regarding income from house property. So I have taken up 3 cases here. So regarding each of the 3 cases I will be working out problems on respect of all the 3 cases. Andre 3 case na take up madini. Prati case ge sambandhapattaage I will be working out a problem. Case 1. Problem on house property let out and when unrealized rent is given ಅಂತ ಹೇಳಿದ್ರೆ house property na let out ಮಾಡಿಯಾರೆ and when unrealized rent is given ಬರೀ unrealized rent ಮಾತ್ರ ಕೊಟ್ಟಿದ್ದಾರೆ, vacancy ಇಲ್ಲ, unrealized rent ಮಾತ್ರ ಕೊಟ್ಟಿರುವಾಗ so how we are going to work out or calculate gross annual value. See the illustration. Municipal value 70,000, fair rent 65,000, standard rent 72,000, rent received 6,000 per month, and the SSC could not realize rent for 2 months. ನೋಡಿ SSC ಆದವನು ರೆಂಟ್ ನ ರಿಯಲೈಸ್ ಮಾಡೋಕ್ಕಾಗಲಿಲ್ಲ. ಎಷ್ಟು ಮಂತ್ ಇಂದ ಅಂದ್ರೆ 2 months. ರೆಂಟ್ ಕುಡ್ ನಾಟ್ ಬಿ ರಿಯಲೈಸ್ಡ್ ಅಂತ ಹೇಳಿದ್ರೆ ಅನ್ರಿಯಲೈಸ್ಡ್ ರೆಂಟ್ ಅಂತ ಹೇಳ್ಬಿಟ್ಟು, ವೇಕೆನ್ಸಿ ಅಲ್ಲ ಇದು, ದ ಹೌಸ್ ವಾಸ್ ನಾಟ್ ವೇಕೆಂಟ್ ಬಟ್ SSC ಆದವನು ರೆಂಟ್ ನ ರಿಸೀವ್ ಮಾಡ್ಲಿಕ್ಕೆ ಆಗಿಲ್ಲ, ರಿಯಲೈಸ್ ಮಾಡ್ಲಿಕ್ಕೆ ಆಗಿಲ್ಲ. ಎಷ್ಟು ಮಂತ್ ಇಂದ ಅಂದ್ರೆ 2 months. ಕಂಪ್ಯೂಟ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. So first calculate the expected rent. So expected rent calculate ಮಾಡೋಕ್ಕೆ ಮುನ್ಸಿಪಲ್ ವ್ಯಾಲ್ಯೂ 70,000 ಇದೆ, ಅದನ್ನ ಫೇರ್ ರೆಂಟ್ ಜೊತೆ ಕಂಪೇರ್ ಮಾಡಿ. ಸೊ ದ ಹೈಯೆಸ್ಟ್ ಇಸ್ 70,000. ಈ 70,000 ಹೈಯೆಸ್ಟ್ ಆಗುತ್ತೆ. ಆ 70,000 ನ ಯು ಕಂಪೇರ್ ಇಟ್ ವಿತ್ ಸ್ಟ್ಯಾಂಡರ್ಡ್ ರೆಂಟ್. ಸ್ಟ್ಯಾಂಡರ್ಡ್ ರೆಂಟ್ ಜೊತೆ ಕಂಪೇರ್ ಮಾಡುವಾಗ ವಿಚ್ ಎವರ್ ಇಸ್ ಲೆಸ್, ಯಾವ್ದು ಕಡಿಮೆ ಇದೆ ಅದು. ಸೊ 70,000 or 65,000 ವಿಚ್ ಎವರ್ ಇಸ್ ಹೈಯೆಸ್ಟ್ 70,000 ಬರುತ್ತೆ. 70,000 ನ ಸ್ಟ್ಯಾಂಡರ್ಡ್ ರೆಂಟ್ ಜೊತೆ ಕಂಪೇರ್ ಮಾಡಿ whichever is less. So less ಯಾವುದು ಅಂದ್ರೆ 70,000 less, ಹಾಗಾಗಿ expected rent 70,000 ಆಗುತ್ತೆ. Calculate the actual rent received. Actual rent received calculate ಮಾಡಿ. Unrealized, ಈಗ ನೀವೇನು ಮಾಡಿ ಅಂದ್ರೆ ವೇಕೆನ್ಸಿ ಇಲ್ಲ, unrealized rent ಮಾತ್ರ ಇರೋದು for 2 months. So first you calculate rent for 12 months. 6,000 into 12. So 6,000 into 12. So rent ಎಷ್ಟಾಗುತ್ತೆ ಅಂದ್ರೆ 72,000 ಆಗುತ್ತೆ. 6,000 into 12 minus ಅನ್ರಿಯಲೈಸ್ಡ್ ರೆಂಟ್ ಎಷ್ಟು ಮಂತ್ಸ್ ಇದೆ ಅಂದ್ರೆ 2 months ಇನ್ ಅನ್ರಿಯಲೈಸ್ಡ್ ರೆಂಟ್ ಇದೆ. ಸೊ ಹಾಗಾಗಿ 2 months ಗೆ ಎಷ್ಟಾಗುತ್ತೆ ರೆಂಟ್ ಅಂತ ನೋಡಿ. 2 into 6,000. ಸೊ ಎಷ್ಟು ಅನ್ರಿಯಲೈಸ್ಡ್ ರೆಂಟ್ ಅಂದ್ರೆ 2 months ಗೆ 12,000. ಸೊ 72,000 minus 12,000, the actual rent comes to 60,000. 60,000 ಗೆ ಬರುತ್ತೆ. ನೋಡಿ ಬರೀ ಅನ್ರಿಯಲೈಸ್ಡ್ ರೆಂಟ್ ಕೊಟ್ಟಾಗ ನೀವು ಯೂಶುವಲ್ ಕ್ಯಾಲ್ಕುಲೇಷನ್ ಮಾಡಬೇಕು. ಏನು ಯೂಶುವಲ್ ಕ್ಯಾಲ್ಕುಲೇಷನ್? ಎಕ್ಸ್ಪೆಕ್ಟೆಡ್ ರೆಂಟ್ ಮತ್ತೆ ರೆಂಟ್ ರಿಸೀವ್ಡ್ ಕಂಪೇರ್ ಮಾಡಿ ವಿಚ್ ಎವರ್ ಇಸ್ ಹೈಯೆಸ್ಟ್, ಅದೇ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಆಗಿರುತ್ತೆ. ಇದು ಯಾವಾಗ ಅಂತ ಹೇಳಿದ್ರೆ ಯೂಶುವಲ್ ಕ್ಯಾಲ್ಕುಲೇಷನ್ ಹೇಗೆ, ವೇಕೆನ್ಸಿ ಪೀರಿಯಡ್ ಇಲ್ಲ ಅಂತ ತಿಳ್ಕೊಳ್ಳಿ. ಸೊ ಅವಾಗ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ? ಎಕ್ಸ್ಪೆಕ್ಟೆಡ್ ರೆಂಟ್ ಆರ್ ಆಕ್ಚುಯಲ್ ರೆಂಟ್ ರಿಸೀವ್ಡ್ ವಿಚ್ ಎವರ್ ಇಸ್ ಹೈಯೆಸ್ಟ್. ಹಾಗೆ ಇಲ್ಲಿ ವೇಕೆನ್ಸಿ ಇಲ್ಲ, ಅನ್ರಿಯಲೈಸ್ಡ್ ರೆಂಟ್ ಕೊಟ್ಟಿದ್ದಾರೆ. ಸೊ ಅನ್ರಿಯಲೈಸ್ಡ್ ರೆಂಟ್ ಕೊಟ್ಟಾಗಲಷ್ಟು ಯೂಶುವಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸೊ ಹಾಗಾಗಿ step 1 expected rent 70,000, step 2 actual rent received 60,000, whichever is highest ಯಾವುದು ಅಂದ್ರೆ 70,000, that is gross annual value. I hope you are able to understand. Unrealized rent ಕೊಟ್ಟಾಗ gross annual value calculation remains the same, ಅದರಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಇರಲ್ಲ. So this is case 1. Now let me move to the case 2. Problem on house property let out and when vacancy is given. ನೋಡಿ ಈ ಕೇಸಲ್ಲಿ ಹೇಗೆ ಅಂತ ಹೇಳಿದ್ರೆ ವೇಕೆನ್ಸಿ ಪೀರಿಯಡ್ ಮಾತ್ರ ಕೊಟ್ಟಿದ್ದಾರೆ, ಅನ್ರಿಯಲೈಸ್ಡ್ ರೆಂಟ್ ಇಲ್ಲ. ಸೊ ಲೆಟ್ ಮಿ ಗೋ ವಿತ್ ದ ಇಲುಸ್ಟ್ರೇಷನ್. AMV ಆನ್ಯುವಲ್ ಮುನ್ಸಿಪಲ್ ವ್ಯಾಲ್ಯೂ 12,000, ಫೇರ್ ರೆಂಟಲ್ ವ್ಯಾಲ್ಯೂ 13,200, ಸ್ಟ್ಯಾಂಡರ್ಡ್ ರೆಂಟ್ 13,800. ಹೌಸ್ ವಾಸ್ ವೇಕೆಂಟ್ ಫಾರ್ 2 months ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಸೊ ಎಷ್ಟು ತಿಂಗಳು ವೇಕೆಂಟ್ ಇತ್ತು ಅಂದ್ರೆ 2 months ವೇಕೆಂಟ್ ಇತ್ತು. ನೆಕ್ಸ್ಟ್ ಆಕ್ಚುಯಲ್ ರೆಂಟ್ ರಿಸೀವ್ಡ್ ಇಸ್ 1,200 per month. ಸೊ rent received is 1,200 per month. Compute gross annual value. So you will take the heading computation of gross annual value. Previous year 2019-20, assessment year 2021. So first calculate the expected rent. So municipal value 12,000 or 13,200 fair rental value, whichever is highest. Highest is 13,200. Compare it with standard rent. SR under standard rent. Standard rent is 13,800. When you are comparing the highest value with the standard rent ಜೊತೆ ಕಂಪೇರ್ ಮಾಡುವಾಗ you have to take the least amount. ಯಾವ್ದು ಕಡಿಮೆ ಇದೆ ಅದನ್ನ ತಗೊಬೇಕು. So 13,200 or 13,800, whichever is less, 13,200 is less. So the expected rent comes to 13,200. Next, calculate the actual rent received. Actual rent received ನ calculate ಮಾಡಿ.
ಹೌಸ್ ವಾಸ್ ವೇಕೆಂಟ್ ಫಾರ್ 2 months ಅಂತ ಹೇಳ್ತಾ ಇದ್ದಾರೆ. 2 months ಅಂತ ಹೇಳಿದ್ರೆ ನೋಡಿ, ಅನ್ರಿಯಲೈಸ್ಡ್ ಇದ್ದಾಗ ನೀವು ಡೈರೆಕ್ಟ್ ಆಗಿ 12 monthsಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಅದರಿಂದ ಅನ್ರಿಯಲೈಸ್ಡ್ ರೆಂಟ್ನ ಲೆಸ್ ಮಾಡಬೇಕಾಗುತ್ತೆ. ನೋಡಿ ಕೇಸ್ 1 ಅಲ್ಲಿ ನೋಡಿ, ನಾವು ರೆಂಟ್ನ 12 monthsಗೆ ಕ್ಯಾಲ್ಕುಲೇಟ್ ಮಾಡಿ ಫ್ರಮ್ ದಟ್ ವಿ ಡಿಡಕ್ಟೆಡ್ ದ ಅನ್ರಿಯಲೈಸ್ಡ್ ರೆಂಟ್. ಬಟ್ ವೆನ್ ಇಟ್ ಕಮ್ಸ್ ಟು ವೇಕೆನ್ಸಿಗೆ ಬಂದಾಗ ವೇಕೆಂಟ್ ಪೀರಿಯಡ್ ಬಿಟ್ಟು ಎಷ್ಟು ಮಂತ್ ಆಕ್ಯುಪೈ ಆಗಿತ್ತಲ್ಲ ಅಷ್ಟಕ್ಕೆ ರೆಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ 2 months ವೇಕೆಂಟ್ ಇತ್ತು. 2 months ವೇಕೆಂಟ್ ಇತ್ತು ಅಂತ ಹೇಳಿದ್ರೆ ಫಾರ್ ಹೌ ಮೆನಿ ಮಂತ್ಸ್ ದ ಹೌಸ್ ವಾಸ್ ಆಕ್ಯುಪೈಡ್? 10 monthsಗೆ ಆಕ್ಯುಪೈ ಆಗಿರುತ್ತೆ. ಸೊ ಹಾಗಾಗಿ 1200 ಇಸ್ ದ ರೆಂಟ್ ಪರ್ ಮಂತ್. 1200 ಇಂಟು 10, ಸೊ ಅಲ್ಲಿಗೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 12,000 ಆಗುತ್ತೆ. ಅಂಡ್ ಹೌಸ್ ವಾಸ್ ವೇಕೆಂಟ್ ಫಾರ್ 2 months. ಈಗ ವೇಕೆನ್ಸಿ ಇದ್ದಾಗ ಯು ಕೆನಾಟ್ ಟೇಕ್ ಸ್ಟೆಪ್ 1 ಆರ್ ಸ್ಟೆಪ್ 2 ವಿಚ್ ಎವರ್ ಇಸ್ ಹೈಯೆಸ್ಟ್ ತೊಗೊಳಕ್ಕಾಗಲ್ಲ. ನಾವೇನು ಮಾಡಬೇಕು, ಈಗ ವೇಕೆಂಟ್ ಎಲ್ಲರೂ ಇಲ್ಲ ಅಂದರೆ ಎಂಟೈರ್ ಹೌಸ್ ಎಲ್ಲಾದರೂ 2 months ವೇಕೆಂಟ್ ಇರೋ ಬದಲು ಫುಲ್ ಆಕ್ಯುಪೈ ಆಗಿದ್ರೆ ಎಷ್ಟು ತಿಂಗಳು ರೆಂಟ್ ಎಷ್ಟಾಗ್ತಿತ್ತು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈಗೆಲ್ಲರೂ ಹೌಸ್ ಎಲ್ಲಾದರೂ 12 months ಆಕ್ಯುಪೈ ಆಗಿದ್ರೆ, ಇಫ್ ದ ಹೌಸ್ ರಿಮೈನ್ಡ್ ಆಕ್ಯುಪೈಡ್ ಫಾರ್ ಎಂಟೈರ್ 12 months, 12 ತಿಂಗಳನ್ನು ಆಕ್ಯುಪೈ ಆಗಿದ್ರೆ ಅವಾಗ ರೆಂಟ್ ರಿಸೀವ್ಡ್ ಎಷ್ಟಾಗ್ತಿತ್ತು ಅಂದರೆ 1200 ಇಂಟು 12, 14,400 ಆಗ್ತಾ ಇತ್ತು. ಸೊ ಅವಾಗ ಈಗ ಇಲ್ಲಿ ವೇಕೆಂಟ್ ಇರಲಿಲ್ಲ ಅಂತ ತಿಳ್ಕೊಳ್ಳಿ, 12 months ಆಕ್ಯುಪೈ ಆಗಿತ್ತು. ಅವಾಗ ಈ ರೆಂಟ್ ಏನಾಗ್ತಿತ್ತು ಅಂದರೆ ಇಟ್ ವುಡ್ ಹ್ಯಾವ್ ಬೀನ್ 14,400. ಹೌ ಮಚ್ ದ ರೆಂಟ್ ಎಷ್ಟಾಗ್ತಿತ್ತು? ರೆಂಟ್ ಇಲ್ಲಿ 14,400 ಆಗ್ತಿತ್ತು. ಅವಾಗ ನೀವು ವಿಚ್ ಎವರ್ ಇಸ್ ಹೈಯೆಸ್ಟ್ ನೋಡುವಾಗ 14,400ನ ತಗೊಳ್ತಾ ಇದ್ರಿ. ಬಟ್ ಹಿಯರ್ ಇಟ್ ಇಸ್ ನಾಟ್ ದ ಕೇಸ್ ಸ್ಟೂಡೆಂಟ್ಸ್. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 2 months ವೇಕೆನ್ಸಿಯಿಂದ ರೆಂಟ್ ಕಡಿಮೆ ಆಗಿದೆ. ಸೊ 2 months ವೇಕೆನ್ಸಿಯಿಂದ ಎಷ್ಟು ಈಗ ರೆಂಟ್ ಎಷ್ಟಂದ್ರೆ ರಿಸೀವ್ ಮಾಡಿದ್ದು 12,000 ಮಾತ್ರ. ಹಾಗಾಗಿ 14,400 ಬರಬೇಕಾಗಿದ್ದು ರೆಂಟ್ ಈಗ 12,000 ಆಗಿದೆ. ದ ರೀಸನ್ ಇಸ್ ಸಿಂಪಲ್. ಯಾಕೆ ಅಂತ ಹೇಳಿದ್ರೆ ವೇಕೆನ್ಸಿಯಿಂದ 2 ತಿಂಗಳು ವೇಕೆನ್ಸಿಯಿಂದ ರೆಂಟ್ ಕಡಿಮೆ ಆಗಿದ್ದು. ಹಾಗಾಗಿ ನೀವು ಯಾವುದು ತಗೊಬೇಕಂತ ಹೇಳಿದ್ರೆ ಆಕ್ಚುಯಲ್ ರೆಂಟ್ ರಿಸೀವ್ಡ್ನೇ ನೀವು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತ ತಗೊಬೇಕು. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಯಾಕೆ ಇಲ್ಲಿ ನಾವು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಆಕ್ಚುಯಲ್ ರೆಂಟ್ ರಿಸೀವ್ಡ್ನೇ ನಾವು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಆಗಿ ತಗೊಂಡಿದೀವಿ ಅಂತ ಹೇಳಿದ್ರೆ, ಫುಲ್ 12 months ಆಕ್ಯುಪೈ ಆಗಿದ್ರೆ ಅವಾಗ ರೆಂಟ್ ಎಷ್ಟಾಗ್ತಿತ್ತು ಅಂದರೆ 14,400 ಆಗ್ತಿತ್ತು. ಬಟ್ 2 months ವೇಕೆಂಟ್ ಇತ್ತು, ಬರೀ 10 months ಮಾತ್ರ ಆಕ್ಯುಪೈ ಆಗಿದ್ದು. ಸೊ ಅಲ್ಲಿಗೆ 10 monthsಗೆ ಎಷ್ಟಾಗುತ್ತೆ ಅಂದರೆ 12,000 ಆಗುತ್ತೆ. ಫುಲ್ ಆಕ್ಯುಪೈ ಆಗಿದ್ರೆ 14,400 ಆಗ್ತಿತ್ತು. ಅವಾಗ 14,400 ಆರ್ 13,200 ವಿಚ್ ಎವರ್ ಇಸ್ ಹೈಯೆಸ್ಟ್, ನೀವು 14,400ನೇ ಇಲ್ಲಿ ತಗೊಳ್ತಿದ್ದೀರಿ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಬಟ್ ವೇಕೆನ್ಸಿಯಿಂದ ರೆಂಟ್ ಕಡಿಮೆ ಆಗಿದ್ದು, ಹಾಗಾಗಿ ರೆಂಟ್ ರಿಸೀವ್ಡ್ನೇ ನೀವು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಆಗಿ ತಗೊಬೇಕು. ಸೊ ದಿಸ್ ಇಸ್ ದ ಕೇಸ್ 2. ಈಗ ಕೇಸ್ 3ಗೆ ಹೋಗೋಣ. ಪ್ರಾಬ್ಲಮ್ ಆನ್ ಹೌಸ್ ಪ್ರಾಪರ್ಟಿ ಲೆಟ್ ಔಟ್ ಅಂಡ್ ದೇರ್ ಇಸ್ ಬೋತ್ ವೇಕೆನ್ಸಿ ಅಂಡ್ ಅನ್ರಿಯಲೈಸ್ಡ್ ರೆಂಟ್. ನೋಡಿ ಈ ಕೇಸಲ್ಲಿ ಏನಾಗುತ್ತೆ ಅಂದರೆ ನಿಮ್ಗೆ ವೇಕೆನ್ಸಿನೂ ಇದೆ, ಅನ್ರಿಯಲೈಸ್ಡ್ ರೆಂಟು ಇದೆ. ಸೊ ಈ ಕೇಸಲ್ಲಿ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಸೊ ಲೆಟ್ ಮೀ ಗೋ ವಿತ್ ದ ಇಲುಸ್ಟ್ರೇಷನ್. ಆಕ್ಚುಯಲ್ ರೆಂಟ್ ₹7,000 per month, annual municipal value 60,000, fair rental value 66,000, standard rent 69,000. The SSC could not realize rent for 1 month. So 1 month rent ನ ರಿಯಲೈಸ್ ಮಾಡೋಕ್ಕಾಗಿಲ್ಲ. ಅಲ್ಲಿಗೆ ಅನ್ರಿಯಲೈಸ್ಡ್ ರೆಂಟ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ಸೊ ಅನ್ರಿಯಲೈಸ್ಡ್ ರೆಂಟ್ ಫಾರ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ unrealized rent for 1 month. For 1 month you have to calculate unrealized rent. Along with that, and house property also remained vacant for 2 months. So ಎಷ್ಟು month vacant ಇತ್ತಂತ ಹೇಳಿದ್ರೆ vacant 2 months. 2 months vacant ಇತ್ತು. ಸೊ ಈ ಕೇಸಲ್ಲಿ ಎರಡು ಇದೆ, unrealized rent ಇದೆ, vacancy period ಇದೆ. So how we are going to calculate the gross annual value? So let's see students. Municipal value is 60,000, fair rental value 66,000. So this 66,000 will be the highest value. So compare the 66,000 with standard rent 69,000 ಜೊತೆ ಕಂಪೇರ್ ಮಾಡಿದಾಗ ಲೀಸ್ಟ್ ಅಮೌಂಟ್ ತಗೊಂತೀರಾ, ಕಡಿಮೆ ಯಾವುದು ಅಂತ ಹೇಳಿದ್ರೆ 66,000 ಬರುತ್ತೆ. ಅದು ಎಕ್ಸ್ಪೆಕ್ಟೆಡ್ ರೆಂಟ್ ಆಗಿರುತ್ತೆ. ಈಗ ಆಕ್ಚುಯಲ್ ರೆಂಟ್ ರಿಸೀವ್ಡ್ನ ಕ್ಯಾಲ್ಕುಲೇಟ್ ಮಾಡಿ. ಕಮಿಂಗ್ ಟು ದ ಆಕ್ಚುಯಲ್ ರೆಂಟ್ ರಿಸೀವ್ಡ್ ನೋಡಿ 7,000 per month ಅಂತ ಹೇಳ್ತಾ ಇದ್ದಾರೆ. ಸೊ ಎಷ್ಟು ತಿಂಗಳು ವೇಕೆಂಟ್ ಇತ್ತು? 2 months ವೇಕೆಂಟ್ ಇತ್ತು. ಅಲ್ಲಿಗೆ 7,000 ಇಂಟು ಆಕ್ಯುಪೈ ಆಗಿದ್ದು 10 months, 7,000 ಇಂಟು 10 70,000 ಮೈನಸ್ ಅನ್ರಿಯಲೈಸ್ಡ್ ರೆಂಟ್ ಇದ್ರೆ ನಾವು ಡಿಡಕ್ಟ್ ಮಾಡಬೇಕು. ಸೊ ಅನ್ರಿಯಲೈಸ್ಡ್ ರೆಂಟ್ ಎಷ್ಟು? 1 ಮಂತಿಗೆ. ಸೊ 1 ಮಂತಿನ ರೆಂಟ್ ಎಷ್ಟು ಅಂದರೆ 7,000 ಮೈನಸ್ 7,000. ಅಲ್ಲಿಗೆ ನಿಮ್ಮ ಆಕ್ಚುಯಲ್ ರೆಂಟ್ ರಿಸೀವ್ಡ್ ಎಷ್ಟಾಗುತ್ತೆ ಅಂದರೆ 63,000ಗೆ ಬರುತ್ತೆ. ಈಗ ಸೇ ಫಾರ್ ಎಕ್ಸಾಂಪಲ್
2 months ವೇಕೆಂಟ್ ಇತ್ತು, ಈಗ ವೇಕೆನ್ಸಿನೇ ಇರಲಿಲ್ಲ ಅಂದ್ರೆ ಫುಲ್ 12 months ಆಕ್ಯುಪೈ ಆಗಿದ್ರೆ ನೋಡಿ, ಫುಲ್ 12 months ಆಕ್ಯುಪೈ ಆಗಿದ್ರೆ ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಈ ಕ್ಯಾಲ್ಕುಲೇಷನ್. ಎಸ್, ಫುಲ್ 12 months ಆಕ್ಯುಪೈ ಆಗಿದ್ರೆ ಏನಾಗ್ತಿತ್ತು ಅಂತ 7000 ಇಂಟು 12 84,000 ಬರ್ತಿತ್ತು. 7000 ಇಂಟು 12 84,000 ಫುಲ್ 12 months ಆಕ್ಯುಪೈ ಆಗಿದ್ರೆ 84,000 ಬರ್ತಿತ್ತು. ಮೈನಸ್ ಅನ್ರಿಯಲೈಸ್ಡ್ ರೆಂಟ್ ನಾವು ಡಿಡಕ್ಟ್ ಮಾಡಲೇಬೇಕಿತ್ತು, ಮೈನಸ್ 7,000. ಒಂದು ತಿಂಗಳು ಅನ್ರಿಯಲೈಸ್ಡ್ ರೆಂಟ್ ಇದೆ, ಅವಾಗ ನೀವು ಇಲ್ಲಿ ಎಷ್ಟು ತೋರಿಸ್ತಾ ಇದ್ರಿ ಅಂತ ಹೇಳಿದ್ರೆ 77,000 ತೋರಿಸ್ತಾ ಇದ್ರಿ. ಯಾವಾಗ ಅಂದ್ರೆ 12 months ಆಕ್ಯುಪೈ ಆಗಿದ್ರೆ ಇಲ್ಲಿ 84,000 ಫುಲ್ 12 monthsಗೆ 84,000 ಬರ್ತಿತ್ತು, 70,000 ಬದಲಾಗಿ ಇಲ್ಲಿ 84,000 ಬರ್ತಿತ್ತು, ಮೈನಸ್ ಅನ್ರಿಯಲೈಸ್ಡ್ ರೆಂಟ್ 7,000 ಡಿಡಕ್ಟ್ ಮಾಡಬೇಕು, ಅದು ಹೇಗಿದ್ರು ಡಿಡಕ್ಟ್ ಮಾಡಲೇಬೇಕು, ಮೈನಸ್ 7,000 ಮಾಡ್ತಿದ್ರಿ. ಅವಾಗ ಎಷ್ಟು ಬರ್ತಿತ್ತು ಅಂತ ಹೇಳಿದ್ರೆ 77,000 ಆಕ್ಚುಯಲ್ ರೆಂಟ್ ರಿಸೀವ್ಡ್ ಬರ್ತಿತ್ತು. ಸೊ ಅವಾಗ ವೇಕೆನ್ಸಿ ಇಲ್ಲ ಅಂತ ಹೇಳಿದಾಗ ಯೂಶುವಲ್ ಕ್ಯಾಲ್ಕುಲೇಷನ್ ಸ್ಟೆಪ್ 1 ಆರ್ ಸ್ಟೆಪ್ 2 ವಿಚ್ ಎವರ್ ಇಸ್ ಹೈಯೆಸ್ಟ್, ಅವಾಗ ನೀವು 77,000ನೇ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಆಗಿ ತಗೊಂತಿದ್ರಿ. ಬಟ್ ಈಗ ಹಾಗಿಲ್ಲ, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಫ್ ಯು ಗೋ ಥ್ರೂ ದ ಪ್ರಾಬ್ಲಮ್, ವೇಕೆನ್ಸಿ ಇದೆ, ವೇಕೆನ್ಸಿ ಕಾರಣದಿಂದ ರೆಂಟ್ ಕಡಿಮೆ ಆಗಿದೆ. ಸೊ ರೆಂಟ್ ಎಷ್ಟು ಕಡಿಮೆ ಆಗಿದ್ದು ಅಂತ ಹೇಳಿದ್ರೆ ಈಗ ರೆಂಟ್ ಎಷ್ಟಕ್ಕೆ ಬಂದಿದೆ ಅಂತ ನೋಡಿ ಸ್ಟೂಡೆಂಟ್, 63,000ಗೆ ರೆಂಟ್ ಬಂದಿದೆ. ಯಾಕೆ 63,000 ಬಂದಿದೆ ಅಂತ ಹೇಳಿದ್ರೆ 2 months ವೇಕೆಂಟ್ ಇತ್ತು, ವೇಕೆಂಟ್ ಇಂದ ರೆಂಟ್ ಕಡಿಮೆ ಆಗಿರೋದು, ಹಾಗಾಗಿ 77,000 ಬರಬೇಕಿತ್ತು, ಬಟ್ 2 months ವೇಕೆಂಟ್ ಇದ್ರಿಂದ ಈಗ ರೆಂಟ್ 63,000 ಬಂದಿದೆ. ಹಾಗಾಗಿ ನೀವು ಯಾವ್ದು ತಗೊಬೇಕು ಅಂತ ಹೇಳಿದ್ರೆ 63,000ನೇ ನೀವು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಆಗಿ ತಗೊಬೇಕು. ಸೊ ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ 3 ಕೇಸಸ್. ಈ ಕೇಸಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಯು ಕ್ಯಾನ್ ಸಾಲ್ವ್ ಎನಿ ಪ್ರಾಬ್ಲಮ್ ರಿಲೇಟಿಂಗ್ ಟು ಲೆಟ್ ಔಟ್ ಹೌಸ್ ಪ್ರಾಪರ್ಟಿ. ಅದ್ರಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಮಾತ್ರ ಇರಲಿ, ಅದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ವೇಕೆನ್ಸಿ ಪೀರಿಯಡ್ ಇದ್ರೆ ಅದನ್ನು ಈಸಿಯಾಗಿ ಸಾಲ್ವ್ ಮಾಡೋದು, ಎರಡೂ ಇದ್ರೂ ಕೂಡ ನೀವು ಈಸಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೀಸ್ 3 ಕೇಸಸ್.